ಹಲೋ. ಹಲೋ, ಪ್ರತಿಭಾ ಅವರಾ? ಎಸ್. ನಾನು ಚಂದ್ರಶೇಖರ್ ಅವರ ದೊಡ್ಡ ಮಗ ಭರತ್ ಮಾತಾಡೋದು. ಈ ಶಬ್ದ ಈ ಕಿಟಕಿಯಿಂದಾನೇ ಬಂದಿರಬೇಕು. ಅದೇ ಶಬ್ದ ಬಂದಿರೋ ಜಾಗಕ್ಕೆ ಅವಳನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂದ್ರಲ್ಲ, ಅಲ್ಲಿ ಏನಾದ್ರು ಗೊತ್ತಾಯ್ತಾ ಅಂದೆ. ಇಲ್ಲ, ನನಗೆ ಗೊತ್ತಾಯ್ತು. ಅವರಿಬ್ರು ದೂರ ಆಗಲಿ ಅಂತ ಎಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನೋ ನನಗೆ ಗೊತ್ತು. ನಾನು ಹೇಳೋಕ್ಕೆ ಮುಂಚೆನೇ ಎಲ್ಲ ವಿಷಯನ ಅವಳಿಗೆ ಗೊತ್ತು. ನನಗೆ ಯಾಕೋ ನೀನೇ ಎಲ್ಲ ಹೇಳಿದೀಯಾ ಅಂತ ಅನಿಸ್ತಾ ಇದೆ. ವಿಗ್ರಹ ಕಳೆದೋದ್ರೆ ಮಾವನವ್ರಿಗೆ ಮಾತ್ರ ನೋವಾಗ್ಬೋದು, ಆದರೆ ಅದನ್ನು ನಮ್ಮಲ್ಲೇ ಯಾರಾದರೂ ಒಬ್ಬರು ಕದ್ದಿದ್ದಾರೆ ಅಂದರೆ ಎಂಥ ಅವಮಾನ ಅಲ್ವಾ? ನಿಮ್ಮ ಗಂಡ ಏನಾದರೂ ಕದ್ದಿದ್ದಾರೆ ಅನ್ನೋ ಭಯನಾ ನಿಮಗೆ? ನಾನು ಹೊರಡ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ಎಲ್ಲರೂ ನಿಮ್ಮ ಮನೇಲೇ ಇರೋಕ್ಕೆ ಹೇಳಿ. ನನ್ನ ಅಂದಾಜಿನ ಪ್ರಕಾರ ನಾಳೆ ವಿಗ್ರಹ ಸಿಗತ್ತೆ. ಕದ್ದವ್ರು ಯಾರಮ್ಮ? ಏನೋ ನಿಮ್ಮಪ್ಪ ನೀನು ಹೇಳಿದ್ದೆಲ್ಲ ಕೇಳ್ದಂಗೆ. ಯಾಕೆ? ನಾನೆಲ್ಲ ನೋಡಿದ್ದೀನಿ ಅದಕ್ಕೆ. ಇದೇನಮ್ಮ, ಪೊಲೀಸಲ್ಲಿ ಕರ್ಕೊಂಬಂದಿದ್ಯಾ? ಪೊಲೀಸ್ನವ್ರು ತಿಳಿಸ್ದೆ ವಿಗ್ರಹ ಹುಡ್ಕೊಡ್ತೀನಿ ಅಂತಂದ್ರೆ ಈಗ ಯಾಕಮ್ಮ ಪೊಲೀಸು? ನಾನೀಗ ಬಂದಿರೋದು ನಿಮ್ಮನ್ನು ಕಳುವಾಗಿರೋ ವಿಗ್ರಹ ವಿಷಯಕ್ಕೆ ಮಾತ್ರ ಅಲ್ಲ. ಮತ್ತೆ ನಿದ್ದೆ ಬಂದರೆ ವಿಗ್ರಹ ಕದಿಯೋಕ್ಕಾಗಲ್ಲ ಅಂತ. ಇಲ್ಲಮ್ಮ, ಹಾಗಾಗೋಕ್ಕೆ ಚಾನ್ಸೇ ಇಲ್ಲಮ್ಮ. ನಿಮ್ಮ ಇಡೀ ಕುಳ್ಳಿನೇ ಜಾಲಾಡಿದ್ದೀವಿ. ಮಿಮಿಕ್ರಿ ಮಾಡಬೇಡಿ, ವಿಗ್ರಹ ಎಲ್ಲಿದೆ ಹೇಳಿ. ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸಬೇಡಿ. ಪೊಲೀಸ್ನವ್ರು ಮನೆಯೆಲ್ಲ ಹುಡುಕಿದ್ದಾರೆ, ಮುಚ್ಚಿಟ್ಟಿದ್ದಾರೆ, ಅವ್ರಿಗೆ ಸಿಗ್ತಾ ಇರಲಿಲ್ವಾ? ನನ್ನ ಗಂಡನ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಲಾಕರಿಂದ ವಿಗ್ರಹ ಕದ್ದಿದ್ದು ನೀವು. ವಿದ್ಯಾಧರವ್ರೆ, ಹಳೆ ರೇಡಿಯೋನ ತೊಗೊಂಬರ್ತೀರಾ? ಈ ಒಂದು ಸಂದರ್ಭದಲ್ಲಿ ನನಗನ್ನಿಸುತ್ತೆ ಈ ಮುದುಕನೇ ಆ ವಿಗ್ರಹವನ್ನೇ ಇಲ್ಲ ಬಚ್ಚಿಟ್ಟಿರಬೇಕು. ಸುಮ್ಮನೆ ನಮ್ಮನ್ನೆಲ್ಲ ಈ ಮಧ್ಯರಾತ್ರಿಲಿ ಕರೆದು ಹುಡ್ಕೋಕೆ ಹಚ್ತಾ ಇದ್ದಾನೆ. ಹುಡುಕ್ಲಿ ಬ್ರದರ್, ನಿಮ್ಮ ಮಡಗನಂಗಿರುವಂಥ ನಮ್ಮ ಗಾಡ್ ಫಾದರ್ ಹೇಳಿದ್ದಾರೆ, ಅದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ಇರಲಿ, ನಮ್ಮ ಒಂದೇ ರೂಮಿನಲ್ಲಿ ವಾಸ್ತವ್ಯ ಹೂಡಿ ಇವತ್ತು ನಮಗೆ ಬೇಜಾರಾಗಿದೆ. ಇವತ್ತು ಮಾವನವರ ರೂಮ್ನಲ್ಲಿ ವಾಸ್ತವ್ಯ ಹೂಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಹೂಡ್ತೇವೆ. ಆದರೂ ಈ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಿಯವರು ಲಾಕರು ರೂಮ್ ಬಿಟ್ಟು ಎಲ್ಲೋದ್ರು. ಈ ಪ್ರಕಾರ ಆಮೇಲೆ ಯೋಚನೆ ಮಾಡೋಣ. ಒಂದೆರಡು ನಿಮಿಷ ರೆಸ್ಟ್ ಮಾಡೋಣ. ಅಲ್ಲ, ಮಾವನವರ ಆಸೆಗೆ ನಮ್ಮ ಸ್ವಪಕ್ಷದವ್ರ ಥರ ಮೆತ್ತಗಿರಬೇಕು, ಆದರೆ ವಿರೋಧ ಪಕ್ಷದವ್ರ ಥರ ಚುಚ್ತಾ ಇದೆಯಲ್ಲ. ಕಾಂಚನಗಂಡ ಶ್ರೀಧರ್ ಅಂತೆ ಅರೆಸ್ಟ್ ಮಾಡಿದ್ದಾರೆ. ಸಾರಿ ಅತ್ತೆ. ಯಾಕಮ್ಮ? ಚಂದ್ರು ಅಂಕಲ್ ಮನೇಲಿ ಕಳೆದೋಗಿರೋ ವಿಗ್ರಹನ ನಾನು ಪತ್ತೆ ಮಾಡಿದ್ರೆ ಮತ್ತೆ ನಿಮ್ಮ ತವ್ರ ಮನೆ ಸುಖ ನಿಮಗೆ ಸಿಗುತ್ತೆ ಅಂತ ಮಾವ ಹೇಳಿದ್ರು. ಅದಕ್ಕೆ ವಿಗ್ರಹ ಆದಷ್ಟು ಬೇಗ ಸಿಗಬೇಕು, ನಿಮ್ಮ ತವ್ರ ಮನೆ ಸುಖ ನಿಮಗೆ ದಕ್ಕಬೇಕು ಅನ್ನೋದೊಂದೇ ನನ್ನ ತಲೆ ತುಂಬ ಓಡ್ತಿತ್ತು. ಅದೇ ಯೋಚನೆಯಲ್ಲಿ ವಿಗ್ರಹ ಹುಡ್ಕೋ ಪ್ರಯತ್ನ ಮಾಡಿದೆ. ಅಯ್ಯೋ, ನೀನು ಅಂದ್ಕೊಂಡ ಹಾಗೆ ಲಕ್ಷ್ಮಿ ವಿಗ್ರಹ ಸಿಕ್ತಲ್ಲಮ್ಮ, ಯಾಕೆ ಬೇಜಾರಲ್ಲಿ ಮಾತಾಡ್ತಿದೀಯಾ? ಆದರೆ ಕಾಂಚನ ಬಗ್ಗೆ ಯೋಚನೆ ಆಗ್ತಿದೆ ಮಾವ. ಅತ್ತೆ ಕಾಂಚನನ ಮಗಳ ಥರ ನೋಡ್ತಾರೆ. ಅವ್ರು ಸಂಕಟ ಪಟ್ಟರೆ ಅತ್ತೆಗೂ ಸಂಕಟ ಆಗುತ್ತೆ. ಅದಕ್ಕೆ ಸಾರಿ ಕೇಳಿದೆ. ನಿಮಗೆ ನಿಮ್ಮ ಅಣ್ಣನ ಪ್ರೀತಿ ಸಿಗಬೇಕು ಅನ್ನೋ ಆತರದಲ್ಲಿ ಕಾಂಚನ ಅವರು ಅವ್ರ ಗಂಡನಿಂದ ದೂರ ಆಗ್ತಾರೆ ಅನ್ನೋ ಯೋಚನೆನೇ ಬರಲಿಲ್ಲ ನನಗೆ. ಅಜಯ್, ನನ್ನ ಫ್ರೆಂಡು ಯಶಸ್ವಿನಿ ಅಂತ. ಓ, ಸ್ವೆಟರ್ ಮಾರೋಳ? ಅಜಯ್,
ಎಲ್ಲ ಚೆನ್ನಾಗಿ ಓದು. ಅದಕ್ಕೆ ಏನಪ್ಪ? ಇವಳು ಅದೇ ಯಶಸ್ವಿನಿ ಅಂತ ನನ್ನ ಫ್ರೆಂಡು. ಓ ನಮಸ್ಕಾರ. ಕಾಫಿ ಬೇಕಾ, ಟೀ ಬೇಕಾ, ಜ್ಯೂಸ್, ಹಾಲು? ಬೇಗ ಹೇಳಿ, ನಂಗೆ ತುಂಬ ಕೆಲಸ ಇದೆ. ಅಯ್ಯೋ ನೋ ಥ್ಯಾಂಕ್ಸ್ ಅಕ್ಕ. ಅಕ್ಕನಾ? ಅದಕ್ಕೆ ಅದೇ ಅವತ್ತು ಗಿಫ್ಟು ಗ್ರೀಟಿಂಗು ಎಲ್ಲ ಪಾರ್ಸಲ್ ಬಂತಲ್ಲ, ಅವಳೆ. ಐ ಆಮ್ ಸಾರಿ, ಶಿ ಇಸ್ ನೋ ಮೋರ್. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಪಾಪಿ, ಅನ್ಯಾಯವಾಗಿ ಒಂದು ಜೀವ ತೆಗೆದುಬಿಟ್ಟಿಯಲ್ಲೋ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ಯಾ? ಆದಿ ಇವತ್ತು ಆಸ್ಪತ್ರೆಗೂ ಬಂದ್ಬಿಟ್ಟಿದ್ದ ಕಣೋ. ಅಕ್ಕ, ನೀನು ಅಲ್ಲಿನ ವಿಷಯ ಮಾತಾಡ್ತಿದ್ಯಾ, ಆದ್ರೆ ಇವತ್ತು ಮನೇಲೆ ಕುತ್ತಿಗೆಗೆ ಬಂದಿತ್ತು ಗೊತ್ತಾ? ಹೌದಾ? ಏನಾಯ್ತು ಶಶಿ? ಅಬ್ಬೇಗೆ ನಮ್ಮ ರಹಸ್ಯ ಇನ್ನೇನು ಗೊತ್ತಾಗೋಗ್ತಾ ಇತ್ತು. ನೀನು ಇಲ್ಲ ಅಂದರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನೀನು ಇಲ್ಲಿಂದ ಹೋಗ್ಬೇಕು. ಬೇಬಿ, ಏನು ಸರ್ಪ್ರೈಸು ಇದಕ್ಕಿದ್ದಾಗೆ? ನಿನ್ನ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ, ಇನ್ ಯಾರಿಗೆ ಎದುರ್ಕೋಬೇಕು? ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದ್ರೆ ನೀವೇನೋಳು ಬಾಯ್ ಫ್ರೆಂಡಾ? ಅಮರ್ ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ಗಿಂತ ನಿಮ್ದೇನು ಸ್ಪೆಷಲ್ಲು? ಹೌದು, ಸ್ಪೆಷಲಯ್ಯ. ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಸ್ಪೆಷಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಲ್ಲೇ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ. ಅವರೇ ನನ್ನ ಜೋಡಿ ಹಾಕಿ. ನೋಡು, ನಂಗೆ ಹುಷಾರಿಲ್ಲ. 2 ದಿನ ಮನೆ ಕಡೆ ತಲೆ ಹಾಕಿ ಮಲಗಬೇಡ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಖತಮ್ ಮಾಡೋದದ. ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನೇನು ಹೇಳ್ತೀನೋ ನೀವು ಅದನ್ನೇ ಹೇಳಬೇಕು. ಹೋಗಿ ಸುಮತಿ, ಲಕ್ಕಿನ ಕರ್ಕೊಂಡು ಬಾ ಹೋಗು. ನರಸಿಂಹ, ಲಕ್ಕಿನ್ ಕರ್ಸೋದಿರ್ಲಿ, ಮೊದಲು ಸೊಸೆನ್ ಕರ್ಸಿ. ಗಿರಿಜಮ್ಮ ಬಂದೆ. ಗೀತನ್ ಕರ್ಕೊಂಡ್ ಬನ್ನಿ. ಸರಿ ಗುಂಡಮ್ಮ ಕೂತ್ಕೊಳ್ಳೆ. ನಾನು ಕೂತ್ಕೊಳ್ಳಲ್ಲ. ಹಾಗಂದ್ರೆ? ನಾನು ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂದೆ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಬಾಲಕ, ನಾವೆಲ್ಲರೂ ಮನೇಲೇ ಇದ್ವಿ. ಅವಳು ಹೋಗಿದ್ನ ಯಾರು ನೋಡಿಲ್ಲ. ನಮ್ ಕಣ್ ತಪ್ಸಿ ಅವಳು ಹೋಗೋದಿಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಈ ಅಮೃತ ಎಲ್ಲಿ ಹೋಗಿರೋದಕ್ ಸಾಧ್ಯ? ಯಾರು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದಾರಲ್ಲ, ಈಗ ಏನ್ ಮಾಡ್ಲಿ? ಹೇಗ್ ಒಳಗಡೆ ಹೋಗ್ಲಿ? ಶ್ರೀಮತಿ ಅವರೇ, ಈ ಪ್ರಪಂಚದಲ್ಲಿ ನಂದು ಅಂತ ಇರೋದು ಇದೊಂದೇ. ನನ್ನ ಗಂಡನ ಬುದ್ಧಿ ನಿಮಗೆ ಗೊತ್ತಲ್ಲ, ಅದಕ್ಕೆ ಈ ಮಗು ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀನಿ. ಕನಸು ಕಾಣೋದು ಸಹಜ ಗುಣ ತಾನೆ, ಕಾಣು. ಆದರೆ ಆ ಕನಸಿನ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬೇಡ.
ಎಷ್ಟೊಂದು ದಿನ ಆದಮೇಲೆ ನಿನ್ನನ್ನು ಇಷ್ಟು ಖುಷಿಯಾಗಿರೋದನ್ನ ನೋಡ್ತಿದ್ದೀನಲ್ಲ, ಅದಕ್ಕೆ ಮರ್ತ್ಬಿಟ್ಟು ಕೇಳ್ಬಿಟ್ಟೆಪ್ಪ. ಹೋಗೋ ಕೆಲಸ ಒಳ್ಳೇದಾಗಲಿ. ಅಮ್ಮ, ಮಧುರನ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅವಳನ್ನು ಇವತ್ತೇ ಮನೆ ಕರ್ಕೊಂಬರ್ತೀಯ ಅಲ್ವಾ? ಹೌದಮ್ಮ, ಈಗಲೇ ಕರ್ಕೊಂಡ್ಬರ್ತೀನಿ. ಅಷ್ಟು ಮಾಡು ವಿಕ್ರಮ್. ಮಧುರನ್ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಕಣೋ.